ನಿಜವಾಗ್ಲೂ ಖುಷಿ ಕೊಟ್ಟಿದೆ. ಮಾತಾಡ್ತಾ ಡಿಫ್ರೆಂಟು ಇಲ್ಲಿಗಲ್ಲಿ ಆ್ಯಕ್ಟಿವಿಟೀಸಲ್ಲಿ ಯಾವುದೇ ಇರಲಿ ಒಬ್ಬ ಸ್ನೇಹಿತನಿಗೆ ಯಾವ ಥರ ಸಿನ್ಸಿಯರಾಗಿ ಸಪೋರ್ಟ್ ಮಾಡಬೇಕು ಅನ್ನೋ ಕ್ಯಾರೆಕ್ಟರ್ ನಂದು, ಅದು ಜಸ್ಟಿಸ್ ಕೊಟ್ಟಿದೆ ಅಂತ ನನಗಿಷ್ಟ ಆಗಿದೆ. ಜನನು ತುಂಬ ಇಂಟರ್ವಲ್ ಪಾಯಿಂಟಲ್ಲೂ ತುಂಬ ಭಾಳ ಇಷ್ಟ ಆಗಿಬಿಟ್ರು, ತುಂಬ ಚೆನ್ನಾಗಿ ಮಾತಾಡಿದ್ರು. ಈಗ ಮುಗಿದ್ಮೇಲೆ ಈಗ ಅವ್ರ ಒಪಿನಿಯನ್ ಕೇಳೋಣ ನಾವು ಅಷ್ಟೇ. ಟೆರರ್ ಮೂವಿ ಒಳ್ಳೆ RR ಥರ ಇಂಟ್ರೆಸ್ಟಿಂಗ್ ಆಗಿದೆ. ನಮ್ಮ ಆದಿತ್ಯ ಅವರದ್ದು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ, ರಾಜಸಿಂಗ್ ಮಗ ಅವರು. ಮತ್ತು ಈ ಸಿನಿಮಾದಲ್ಲಿ ವಿಶೇಷ ಏನಂದರೆ ತುಂಬ ಸೀನಿಯರ್ ಆರ್ಟಿಸ್ಟ್ಗಳು, ದೇವರಾಜ್ ಇರ್ಬೋದು, ಆಮೇಲೆ ಮತ್ತು ತುಂಬ ಜನ ಸೀನಿಯರ್ ಆರ್ಟಿಸ್ಟ್ಗಳಿದ್ದಾರೆ, ಅವರೆಲ್ಲ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ನೋಡ್ತಾ ಇರೋ ಕ್ಯೂರಿಯಾಸಿಟಿ ಇದೆ, ಮುಂದೆ ಏನಾಗುತ್ತೆ ಅನ್ನೋದು ಒಂಥರ ನೋಡೋಕ್ಕೆ ತುಂಬ ಇಂಟ್ರೆಸ್ಟ್ ಆಗಿದೆ. ಟೆರರ್ ಮೂವಿ ತುಂಬ ಚೆನ್ನಾಗಿದೆ, ಎಲ್ಲರೂ ನೋಡ್ಬೋದು ಕುಟುಂಬ ಸಮೇತರಾಗಿ. ಅಂದರೆ ಬೋರಾಗಲ್ಲ. ಅಂದರೆ ಡೈಲಾಗ್ ಅಂತೂ ಅತ್ಯದ್ಭುತ, ಫೈಟ್ ಅಂತೂ ಸೂಪರಾಗಿದೆ. ಆದಿತ್ಯವರು ಈ ಥರ ಡೈಲಾಗ್ನ ಯಾವ ಸಿನಿಮಾಲ್ಲಿ ಮಾಡಿಲ್ಲ, ಇದೇ ಫಸ್ಟ್ ಅಂದ್ಕೊಳ್ತೀವಿ. ತುಂಬ ಚೆನ್ನಾಗಿದೆ ಡೈಲಾಗ್ ಅಂತೂ, ಸೂಪರ್ ಅಲ್ಟಿಮೇಟ್, ತುಂಬ ಚೆನ್ನಾಗಿದೆ ಮೇಡಮ್. ಹಳೆ ಕಲಾವಿದರು ಒಟ್ಟಿಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೀರೋನೇ ಇಲ್ಲದೆ ಬೇಜಾರು. ಚೆನ್ನಾಗಿ ಮ್ಯೂಸಿಕ್ ಅಂತ ಚೆನ್ನಾಗಿ ಕೊಟ್ಟಿದ್ದಾರೆ, ಬ್ಯಾಕ್ಗ್ರೌಂಡ್ ಚೆನ್ನಾಗಿದೆ, ಸ್ಟೋರಿನೂ ಚೆನ್ನಾಗಿದೆ. ಆದಿತ್ಯ ಒಳ್ಳೆ ಎಫೆಕ್ಟ್ ಹಾಕಿದ್ದಾರೆ. 50 days 100 days ಆಗುತ್ತೆ. ಥ್ಯಾಂಕ್ ಯು. ರಂಜನ್ ಶಿವರಾಮೇಗೌಡರು ಫಸ್ಟು ಡೈರೆಕ್ಷನ್ ತುಂಬ ಚೆನ್ನಾಗಿದೆ. ಅದೇನೋ ದೇವ್ರ ರೂಪದಲ್ಲಿ ಬಂದೆ ಲಾಸ್ಟ್ ಡೈಲಾಗ್ ತುಂಬ ಚೆನ್ನಾಗಿದೆ. ಒಬ್ಬೊಬ್ಬರು ಕಲಾವಿದರಲ್ಲಿ ದೇವ್ರ ರೂಪದಲ್ಲಿ ಎಲ್ಲರೂ ಒಳ್ಳೇದು ಮಾಡುತ್ತೆ ಆ ಥರ ಸಿನಿಮಾ ಇದು. ರಸಾಯನ ಅಂದರೆ ಕಲಾವಿದರು ದಂಡೆ ಈ ಸಿನಿಮಾದಲ್ಲಿದೆ. ದಯವಿಟ್ಟು ಯಾರು ಸಿನಿಮಾ ಮಿಸ್ ಮಾಡ್ಕೊಳ್ಬೇಡಿ. ಶ್ರೀನಗರ ಕಿಟ್ಟಿ ಸರ್ ಇರ್ಬೋದು, ಆದಿತ್ಯ ಸರ್ ಇರ್ಬೋದು, ಮತ್ತು ಶರತ್ ಲೋಹಿತಾಸ ಸರ್ ಇರ್ಬೋದು, ದೇವರಾಜ್ ಸರ್ ಇರ್ಬೋದು, ಎಲ್ಲರ ಆ್ಯಕ್ಟಿಂಗ್ ಅಂತೂ ತುಂಬ ಚೆನ್ನಾಗಿದೆ. ಸಿನಿಮಾ ತುಂಬ ಚೆನ್ನಾಗಿದೆ. ಡೈರೆಕ್ಟ್ರು ಫಸ್ಟು ಡೈರೆಕ್ಷನ್ ಮಾಡಿದಾರಲ್ಲ, ತುಂಬ ಚೆನ್ನಾಗಿದೆ. ವೆರಿ ಗುಡ್, ತುಂಬ ಚೆನ್ನಾಗಿದೆ. ದಯವಿಟ್ಟು ಎಲ್ಲ ಸಿನಿಮಾ ನೋಡಿ ಅಂತ ಕೇಳ್ತೀನಿ. ಆಲ್ ದ ಬೆಸ್ಟ್ ಸಿನಿಮಾ ಟೀಮ್ಗೆಲ್ಲ ಒಳ್ಳೇದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ಟೆರರ್ ಸೂಪರಾಗಿದೆ. ಆದಿತ್ಯ ಸಾರು ತುಂಬ ಸಿನಿಮಾಗಳ ನಂತರ ಒಳ್ಳೆ ಏನಂತಾರೆ ಟ್ರೆಂಡಲ್ಲಿ ಬರ್ತಾ ಇದ್ದಾರೆ. ಈ ಸಿನಿಮಾ ತುಂಬ ಚೆನ್ನಾಗಿದೆ. ಮೊದಲೇ ಮಾಡಿರೋ ಸಿನಿಮಾಗಳಿಗಿಂತೆಲ್ಲ ಇದು ಎಕ್ಸಲೆಂಟ್ ಆಗಿದೆ. ದಯವಿಟ್ಟು ಸಿನಿಮಾ ನೋಡಿ ಎಲ್ಲರೂ ಕನ್ನಡ ಪ್ರೇಕ್ಷಕರಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ನಮ್ಮ ಆದಿತ್ಯ ಸಾರು ಸೂಪರ್ ಆಗಿ ಮಾಡಿದ್ದಾರೆ. ಎಲ್ಲ ನಮ್ಮ ಕನ್ನಡ ಆಕ್ಟರ್ ಎಲ್ಲ ಹಳೆ ಆಕ್ಟರ್ ಎಲ್ಲ ಚೆಂದಾಗಿ ಮಾಡಿದ್ದಾರೆ. ಸೂಪರ್ 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 ಮೇಡಮ್, ಸಿನಿಮಾದಲ್ಲಿ ಫ್ಯಾಮಿಲಿ ಎಮೋಷನ್ಸು, ಫ್ರೆಂಡ್ಸ್ ಎಮೋಷನ್ಸು ಮತ್ತು ದುಡ್ಡು ಮತ್ತು ದೇವರು ಇದ್ರ ಬಗ್ಗೆ ಎಲ್ಲ ತಿಳಿಸ್ಕೊಟ್ಟಿದ್ದಾರೆ. ಸಖತ್ತಾಗಿದೆ. ಹಳೆ ಕಲಾವಿದರಾದ ಏನು ಶಶಿಕುಮಾರ್ ಆಗಿರ್ಬೋದು, ದೇವರಾಜ್ ಆಗಿರ್ಬೋದು, ಮತ್ತು ಇದು ಪ್ರಭಾಕರ್ ಆಗಿರ್ಬೋದು, ಅಂದರೆ ಪ್ರಭಾಕರ್ ಅಂತ ಕೇಳಿದ್ರೆ ಕೋಟೆ ಪ್ರಭಾಕರ್. ಸೊ ಎಲ್ಲ ಅಳಬ್ರನ್ನ ಕೂಡ ಸಿನಿಮಾ ಮಾಡಿದರೆ ಇದಂತೂ ಸೂಪರ್ ಆಗಿದೆ. ಸಿನಿಮಾದಲ್ಲಿ ಒಂದು ಏನು ಬಡವನಾಗಿ ಹುಟ್ಟಿರ್ತಾನೆ, ಬಡವನಾಗೆ ಇರ್ಬೇಕು, ಶ್ರೀಮಂತ ಆಗಬಾರ್ದು ಒಂದು ಥಾಟ್ ಇಟ್ಕೊಂಡು ಸಿನಿಮಾ ಎತ್ಕೊಂಡು ಹೋಗ್ತಾರೆ. ಸೊ ಶ್ರೀಮಂತನೂ ಆಗ್ತಾನೆ, ಜೊತೆಗೆ ಸೋಷಿಯಲ್ ಸರ್ವಿಸ್ ಮಾಡ್ತಾರೆ. ಸಖತ್ತಾಗಿದೆ. ಎಲ್ಲ ಬಂದು ನೋಡೋಂಥ ಸಿನಿಮಾ. ಯಾಕಂತ ಕೇಳಿದ್ರೆ ಹೋದ್ವಾರನೇ ಯಾವುದೋ ಅಂತ ಸ್ಟಾರ್ ಸಿನಿಮಾ ಇರಲಿಲ್ಲ, ಈ ನೆಕ್ಸ್ಟ್ ವಾರನೂ ಯಾವುದೋ ಸ್ಟಾರ್ ಸಿನಿಮಾ ಇಲ್ಲ. ಜೈ ಆದಿತ್ಯ ವಾಸ್. ತುಂಬ ಚೆನ್ನಾಗಿದೆ, ಪಿಕ್ಚರ್ ತುಂಬ ಚೆನ್ನಾಗಿದೆ, ಸೂಪರ್ ಮೂವಿ ತುಂಬ ಚೆನ್ನಾಗಿದೆ. ಎಲ್ಲ ಹಳೆ ಆಕ್ಟರ್ಸ್ ಎಲ್ಲ ಮಾಡಿ ಬಂದು, ಮತ್ತು ಫೋಟೋಗ್ರಫಿ ಚೆನ್ನಾಗಿದೆ. ಓವರಾಲ್ ಮೂವಿ ಚೆನ್ನಾಗಿದೆ. ಮತ್ತೆ ನೋಡ್ಬೋದು. ಚೆನ್ನಾಗಿದೆ ಸರ್. ಮೇಡಮ್ ಚೆನ್ನಾಗಿದೆ. ಮೂವಿ ತುಂಬ ಚೆನ್ನಾಗಿದೆ, ಎಲ್ಲರೂ ನೋಡಿ. ಮೇಡಮ್ ತುಂಬ ಚೆನ್ನಾಗಿದೆ. ಈ ಕಾಲಘಟ್ಟಕ್ಕೆ ನೋಡುವಂಥ ಫಿಲಮು. ಡೈರೆಕ್ಟ್ರು ಬ್ರಿಲಿಯನ್ಸಿಯಾಗಿ ಮಾಡಿದ್ದಾರೆ. ಒಂದೊಂದನ್ನು ರಿವೀಲ್ ಮಾಡ್ಕೊಂಡು ಹೋಗ್ತಾರೆ. ಕೊನೆಯಲ್ಲಿ ಸ್ಕ್ರೀನ್ ಪ್ಲೇನ್ ಕೊಡ್ತಾರೆ. ಸಮಾಜಕ್ಕೆ ಏನೇನು ಕೊಡುಗೆ ಕೊಟ್ಟಿದ್ದಾರೆ ಅದನ್ನು ತುಂಬ ಟೈಟ್ಲ್ ಕಾರ್ಡಲ್ಲಿ ಸಮಾಜಕ್ಕೆ ಏನು ಕೊಟ್ಟಿದ್ದಾರೆ ಅದೆಲ್ಲನೂ ತೋರಿಸಿದ್ದಾರೆ. ಡೈರೆಕ್ಟ್ರು ಬ್ರಿಲಿಯನ್ಸ್ ಕಾಣಿಸ್ತಾ ಇದೆ. ಸಿಲ್ಕ್ ಮಂಜು ಅವರು ಪ್ರೊಡಕ್ಷನ್ ಮಾಡಿದರು, ಈಗ ಈ ಪ್ರೊಡಕ್ಷನ್ ಮಾಡಿದ್ದಾರೆ. ತುಂಬ ಅಲ್ಟಿಮೇಟ್ ಆಗಿದೆ. ಎಲ್ಲರೂ ನೋಡುವಂಥ ಫಿಲಮು. ಯಾರೂ ಅಗ್ರೆಸಿವ್ ಆಗಿ ಮಾತಾಡುವಂಥದ್ದು ಏನಿಲ್ಲ. ರಿವ್ಯೂ ನೋಡ್ಕೊಂಡು ಬರೋರಿಗೆ ನಾನು ಹೇಳೋದು ಒಂದೇ ವಿಚಾರ, ರಿವ್ಯೂ ಮಾಡೋಕ್ಕೆ ಹೋಗಬೇಡಿ. ಬನ್ನಿ, ಇಲ್ಲಿ ನೋಡ್ಕೊಂಡು ಫಸ್ಟು ಮೂವಿ ನೋಡಿ, ಆಮೇಲೆ ನೀವೇ ಹೇಳ್ತೀರಾ. ಓಕೆ. ತುಂಬ ಚೆನ್ನಾಗಿದೆ, ವೆರಿ ನೈಸ್ ಮೂವಿ. ಆ್ಯಂಡ್ ಇನ್ ದ ಎಂಡ್ ಒಳ್ಳೆ ಮೆಸೇಜು ಕೊಟ್ಟಿದ್ದಾರೆ. ಆ್ಯಂಡ್ ನಮ್ಮ ಫಾರ್ಮ್ ಹೌಸಲ್ಲೇ ಶೂಟಿಂಗು ನಡೆದಿದೆ. ಸೊ ದ ಫೋಟೋಗ್ರಫಿ ಈಸ್ ಎಕ್ಸಲೆಂಟ್, ಆ್ಯಕ್ಟಿಂಗ್ ಈಸ್ ವೆರಿ ಗುಡ್. ಸೊ ವಿ ಆಲ್ ಲೈಕ್ ದ ಮೂವಿ ಅ ಲಾಟ್. ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿ ವಾಯ್ಸ್ ಎಲ್ಲ ತುಂಬ ಚೆನ್ನಾಗಿ ನೋವಾಗಿದೆ ಅವ್ರಿಗೆ. ತುಂಬ ಚೆನ್ನಾಗಿದೆ, ಎಮೋಷನ್ಸ್ ಇದೆ, ಅರ್ಥ ಇದೆ. ಮತ್ತು ಏನು ಒಳ್ಳೊಳ್ಳೆ ಕೆಲಸ ಹೇಗೆ ಮಾಡಬಹುದು, ಮೂಢನಂಬಿಕೆಗಳಿಗೆ ಹಿಂದೆ ಹೋಗಬೇಕು ಅನ್ನೋದು ಏನಿಲ್ಲ. ಅದ್ರ ಜೊತೆಗೆ ಒಳ್ಳೆ ಕೆಲಸಗಳನ್ನು ಹೇಗೆ ಮಾಡಬಹುದು ಅನ್ನೋದು ಒಂದು ಅರ್ಥ ಕೊಡ್ತಾರೆ. ಆದಿತ್ಯ ಅವ್ರದ್ದು, ಶ್ರೀನಗರ ಕಿಟ್ಟಿ ಅವ್ರದ್ದು ತುಂಬ ಚೆನ್ನಾಗಿದೆ ಆ್ಯಕ್ಟಿಂಗು. ಮತ್ತು ಎಲ್ಲರೂ ಒಳ್ಳೊಳ್ಳೆ, ನಮಗೆ ಖುಷಿಯಾಗಿದ್ದು ಶಶಿಕುಮಾರ್ ಇರ್ಬೋದು, ದೇವರಾಜ್ ಇರ್ಬೋದು, ಇವರೆಲ್ಲರನ್ನೂ ನಾವು ನೋಡಿದಂಥವ್ರು. ಎಲ್ಲ ಲೇಡೀಸ್ ಟೀಮ್ ಬಂದಿದ್ದೀವಿ. ಇಟ್ಸ್ ಅ ವೆರಿ ಗುಡ್. ಎಲ್ಲರೂ ಬಂದು ನೋಡ್ಬೋದು. ಥ್ಯಾಂಕ್ ಯು. ಒಂದು ಮೆಸೇಜ್ ಇದೆ, ಗುಡ್ ಮೆಸೇಜ್. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ. ತುಂಬ ಜನ ನೋಡಬಹುದು. ಚೆನ್ನಾಗಿದೆ, ವೆರಿ ನೈಸ್, ತುಂಬ ಚೆನ್ನಾಗಿದೆ. ಎಲ್ಲ ಬಂದು ನೋಡಿ. ಚೆನ್ನಾಗಿತ್ತು ಮೂವಿ.
I like the way he changed his perception and everything. Like where he didn't believe God and he started believing God all of a sudden, and he wanted to spread the positivity everywhere around, and that was nice. Vijay is obviously. Vijay Aditya. ಟೆರರ್ ತಕ್ಕಂಗೆ ಆದಿತ್ಯ ಸರ್ದು ಅಫ್ಕೋರ್ಸ್ ಕಿಟ್ಟಿ ಸರು ತುಂಬ ಚೆನ್ನಾಗಿ ಮಾಡಿದ್ದಾರೆ, ವಿಲನ್ ಥರ ಆದ್ರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆದಿತ್ಯ ಸರ್ ಮೂವಿ ಹೆಸರು ಟೆರರ್ ತಕ್ಕಂಗೆ ಟೆರರ್ ಆಗೇ ಇದೆ. ಎಲ್ಲರೂ ಖಂಡಿತ ಬಂದು ನೋಡಬೇಕು, ನಮ್ಮ ಕನ್ನಡನ ಪ್ರೋತ್ಸಾಹ ಮಾಡಬೇಕು. ಥ್ಯಾಂಕ್ ಯು ಸೊ ಮಚ್.